ಅನ್ಕೊಂಡು ನಾನು ಈ ಶೋರೂಮ್ ಹೋದಾಗ ಏತರವರು ಅವ್ರು ಹೇಳಿದ ಮಾತನ್ನ ಕೇಳ್ಬಿಟ್ಟು ಈ ಗಾಡಿಗೇನೋ ಸರ್ವಿಸೇ ಇಲ್ಲ ಏನೂ ಇಲ್ಲ ಅನ್ಕೊಂಡೆ. ಆಮೇಲೆ ಅರ್ಥ ಆಯ್ತು ಗುರು, 22,000ಕ್ಕೆ ಟೈರ್ ಹೋಗೈತೆ ಗುರು. ಇದ್ರಲ್ಲಿ ಬಂದ್ಬಿಟ್ಟು ರೇಡಿಯಲ್ ಟೈರ್ಸ್ ಕೊಡ್ತಾರೆ. ಫ್ರಂಟ್ ಅಂಡ್ ಬ್ಯಾಕ್ ಅಲ್ಲಿ ಸೇಮ್ ಟೈರ್ಸ್ ಐತೆ ಗುರು. ಅಂದ್ರೆ 80% ಆಗೋಕ್ಕೆ 80 ರೂಪೀಸ್ ಕಟ್ ಆಗುತ್ತೆ. ಅದೊಂದು ಇಷ್ಟ ಆಗಿಲ್ಲ ನನಗೆ. ಅಂಡ್ ಅದರ್ ಥಿಂಗು ಈ ಬಗ್ಗೆ ಮಾತಾಡೋದಾದ್ರೆ ಇದು ಬಂದ್ಬಿಟ್ಟು 90 ಅಷ್ಟೇ ಗುರು ಹೋಗೋದು ಏತರ್ ಟಾಪ್ ಸ್ಪೀಡು. ಇದು ನೋಡಿದ್ರೆ ಸೊ ವಾಟ್ಸ್ಆಪ್ ಬಾಯ್ಸ್, ಎಲ್ಲರೂ ಹೆಂಗಿದ್ರೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬ ಜನ ಕೇಳ್ತಿದ್ರಿ ಓಲಾ ಮತ್ತು ಏತರ್ ರಿವ್ಯೂ ಮಾಡಿ ಬ್ರೋ, ಎರಡು ಕಂಪ್ಯಾರಿಸನ್ ಮಾಡಿರಿ ಬ್ರೋ ಅಂತ. ಇವಾಗ ನಿಮ್ಮ ಮುಂದೆ ಎರಡು ಗಾಡಿ ಇದೆ ನೋಡ್ರಿ, ಓಲಾ ಮತ್ತು ಏತರು. ಇದು ಬಂದ್ಬಿಟ್ಟು ಓಲಾ ಫಸ್ಟ್ ಜನ್ನು, ನನ್ನ ಹತ್ರ ಆ್ಯಕ್ಚುಲಿ ಸೆಕೆಂಡ್ ಜನ್ನು ಇದೆ. ಇದು ಬಂದ್ಬಿಟ್ಟು ಕಿರಣ್ ಗಾಡಿ. ಗಾಡಿ ನಮ್ಮ ಅಣ್ಣ ಎತ್ಕೊಂಡು ಹೋಗಿರೋದ್ರಿಂದ ನಾನು ಇವಾಗ ನನ್ನ ಏತರ್ನ ಎತ್ಕೊಂಡು ಕಿರಣ್ದು ಫಸ್ಟ್ ಜನ್ ಓಲಾ S1 Proನ ಎತ್ಕೊಂಡು ಬಂದಿದ್ದೀನಿ. ಬೇಸಿಕಲಿ ಇದರಲ್ಲೇನೋ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ಬಟ್ ಕಂಪ್ಯಾರಿಟಿವ್ ವೈಸ್ ನೋಡೋದಾದ್ರೆ ಏತರ್ ನಿಮ್ಗೇನಾದರೂ ಜಾಸ್ತಿ ಐಡಿಯಾ ಇಲ್ಲ ಅಂದರೆ ತಿಳ್ಕೊಳ್ರಿ. ಸೊ ದಟ್ ನಿಮಗೂ ಒಂದು ರಫ್ ಐಡಿಯಾ ಬರುತ್ತೆ ಈ ವಿಡಿಯೋ ನೋಡೋದ್ರಿಂದ. ಫುಲ್ ವಿಡಿಯೋ ನೋಡ್ರಿ, ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಗಾಡಿಗಳ ಬಗ್ಗೆ. ಇದು ಬಂದ್ಬಿಟ್ಟು ಏತರ್ 450X ವಿತ್ ಪ್ರೋ ಪ್ಯಾಕು. ಏತರಲ್ಲಿ ಇದೆ ಟಾಪ್ ಎಂಡು. ಇದ್ರಲ್ಲಿ ಹೈಯೆಸ್ಟ್ ರೇಂಜ್ ಕೊಡೋ ಗಾಡಿನೂ ಇದೆ, ಇದ್ರಲ್ಲಿ ಇರೋ ಟಾಪ್ ಎಂಡ್ ಮಾಡಲೇ ಇದು. ಈ ಗಾಡಿ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 1,75,000 ನಾನು ತಗೊಂಡಾಗ. ಆನ್ ರೋಡ್ ಅಷ್ಟಿದೆ, ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ಓಲಾ S1 Pro ಫಸ್ಟ್ ಜನ್ನು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 1,64,000 ನಾವು ತಗೊಂಡಾಗ ಅಷ್ಟಿತ್ತು ಪ್ರೈಸು. ಆ್ಯಂಡ್ ಫೀಚರ್ಸ್ ವೈಸ್ ನೋಡೋದಾದ್ರೆ ಎರಡರಲ್ಲೂ 4 kW ಬ್ಯಾಟ್ರಿನೇ ಬರುತ್ತೆ. ಬಟ್ ರೇಂಜ್ ವೈಸ್ ನೋಡೋದಾದ್ರೆ ಓಲಾದಲ್ಲಿ ನಿಮಗೆ ಜಾಸ್ತಿ ರೇಂಜ್ ಬರುತ್ತೆ, ಏತರಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ. ಅಂದರೆ ಇದರಲ್ಲಿ ಫಸ್ಟ್ ಜನಲ್ಲಿ 135 ಬರುತ್ತೆ, ಸೆಕೆಂಡ್ ಜನಲ್ಲಿ 143 ಬರುತ್ತೆ ರೇಂಜು. ಇದರಲ್ಲಿ ಬಂದ್ಬಿಟ್ಟು 103 ಅಷ್ಟೇ ಗುರು ರೇಂಜ್ ಬರೋದು, ಅಷ್ಟೇ ಹೈಯೆಸ್ಟ್ ಟಾಪ್ ಎಂಡ್ ಮಾಡ್ಲಿಕ್ಕೆ ಅಷ್ಟೇ ರೇಂಜ್ ಬರೋದು. ಆ್ಯಂಡ್ ಇದರಲ್ಲಿ ನಾರ್ಮಲ್ ಮೋಡಲ್ ಹೋದ್ರೇ ಗುರು ಅಷ್ಟು, ಅದು ನಾರ್ಮಲ್ ಅಲ್ಲ, ಈಕೋ ಮೋಡಲ್ ಹೋದ್ರೆ ಅಷ್ಟೇ ರೇಂಜ್ ಬರೋದು. ಇದರಲ್ಲಿ ನಾರ್ಮಲ್ ಮೋಡಲ್ಲೇ 135 ನೋಡಿಸುತ್ತೆ, ಬಟ್ 100 ಅಂತೂ ಪಕ್ಕಾ ಬರುತ್ತೆ. ನಾರ್ಮಲ್ ಮೋಡಲ್ 80 ಸ್ಪೀಡ್ ಹೋಗುತ್ತೆ, ಅದ್ರಲ್ಲಿ ನೋಡಿದ್ರೆ ನಾರ್ಮಲ್ ಮೋಡಲ್ಲಿ 55 ಅಷ್ಟೇ. ಸಿಕ್ಕಾಪಟ್ಟೆ ಇರಿಟೇಟ್ ಅನ್ಸ್ಬಿಡುತ್ತೆ ಒಂದು ಟೈಮ್, ಆ ಸ್ಪೀಡೆಲ್ಲ ಸಾಲಲ್ಲ. ಬಟ್ ಓಲಾ ಕಂಪ್ಯಾರಿಟಿವ್ಲಿ ನೋಡೋದಾದರೆ ಏತರಲ್ಲೂ ಒಂದು ಸ್ವಲ್ಪ ಗುಡ್ ಥಿಂಗ್ಸ್ ಐತೆ, ಮತ್ತು ಕಂಪ್ಯಾರಿಟಿವ್ಲಿ ಇದರಲ್ಲೂ ಒಂದು ಸ್ವಲ್ಪ ಗುಡ್ ಥಿಂಗ್ಸ್ ಐತೆ. ಬಟ್ ತುಂಬ ಜನಕ್ಕೆ ಓಲಾ ಏನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಫಸ್ಟ್ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿ ನೋಡೋದಾದರೆ ಓಲಾದಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಐತೆ. ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ಬೋದು, ಸಸ್ಪೆನ್ಷನ್ ಮುರಿದೋಗಿರೋದು ಫಸ್ಟ್ ಜನ್ನಲ್ಲಿ, ಆಮೇಲೆ ಆಕ್ಸಿಡೆಂಟ್ ಆದಾಗ ಗಾಡಿನೇ ಫುಲ್ ಡ್ಯಾಮೇಜ್ ಆಗಿರೋದು, ಗಾಡಿ ಸುಟ್ಟೋಗಿರೋದು, ಆ ಥರ ಎಲ್ಲ ತುಂಬ ಇಶ್ಯೂಸ್ ನೋಡಿದ್ದೀರಾ. ಅದು 100ರಲ್ಲಿ ಒಂದು ಗಾಡಿ ಆಗೋದು ಕಾಮನ್ ಗುರು. ನಾನು ನೋಡಿರೋ ಥರನೂ, ನಾನು ಇವಾಗ ನೋಡ್ರಿ ಈ ಗಾಡಿ ತೊಗೊಂಡು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. 1 ಇಯರಲ್ಲಿ ಒಂದು 22,000 ಕಿಲೋಮೀಟರ್ ಓಡಿಸೋಣ ಕಿರಣ. 22,000 ಕಿಲೋಮೀಟ್ರಲ್ಲಿ ನಮ್ಗೆ ಆ ಥರ ಪ್ರಾಬ್ಲಮ್ಸ್ ಯಾವುದು ಬಂದಿಲ್ಲ. ಇನ್ನು ನಾವೇ ಇದಕ್ಕೆ ಪ್ರಾಬ್ಲಮ್ ಕೊಟ್ಟಿದ್ದೀರಿ, ಬಿಲ್ಡ್ ಕ್ವಾಲಿಟಿ ಟೆಸ್ಟ್ ಅಂತ ಹೋಗ್ಬಿಟ್ಟು ಗಾಡಿ ಎಲ್ಲ ದಬ್ಬಾಕಿ ಆ ಥರ ಎಲ್ಲ ಮಾಡಿದ್ದೀರಿ. ಈ ಏತರಲ್ಲೂ ನಮ್ಗೇನು ಬೇಸಿಕಲಿ ಪ್ರಾಬ್ಲಮ್ಸ್ ಅಂತ ಏನೂ ಬಂದಿಲ್ಲ, ಜಸ್ಟ್ ಬಿಕಾಸ್ ಯಾಕಂದರೆ ನಾವೇನು ಅಷ್ಟೊಂದು ಓಡಿಸ್ತಾ ಇಲ್ಲ ಈ ಗಾಡಿನ. ಇದು ನಮ್ಮ ಅಪ್ಪ ಕೊಟ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಈ ಗಾಡಿನ ಇವಾಗ ಅಷ್ಟೊಂದು ಓಡಿಸ್ತಿಲ್ಲ. ನಾನು ಈ ಗಾಡಿನ ಕೊಟ್ಟಿರೋ ನಮ್ಮ ಅಪ್ಪ ಕೊಡೋಕೆ ಮೇನ್ ರೀಸನ್ ಬಂದ್ಬಿಟ್ಟು, ನಾನು ಈ ಗಾಡಿ ತೊಗೊಂಡಾಗ ನನ್ನ ಎಕ್ಸ್ಪೆಕ್ಟೇಷನ್ನು ಇದು ಓಲಾಗಿಂತೂ ಚೆನ್ನಾಗೈತೆ. ಆ್ಯಂಡ್ ಅದರ್ ಥಿಂಗ್ ಇದ್ರಲ್ಲಿ ಬ್ರೇಕ್ಸಲ್ಲಿ ಏನು ಸೆನ್ಸರ್ ಇಲ್ಲ, ಲೈಕ್ ನಾರ್ಮಲ್ ಗಾಡಿ ಥರನೇ ಓಡಿಸ್ಕೊಬೋದು ಅಂತ ತಗೊಂಡ್ಮೇಲೆ ನನಗೆ ಆಗಿದ್ದು ಇಶ್ಯೂ ಏನಪ್ಪ ಅಂತಂದರೆ, ಇದು 103 ಕಿಲೋಮೀಟರ್ಸ್ ರೇಂಜ್ ಸಾಲ್ತಾನೆ ಇರಲಿಲ್ಲ ಗುರು. ಆ್ಯಂಡ್ ಅದರ್ ಥಿಂಗು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದ್ರೆ ಓಲಾದಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಬೂಟ್ ಸ್ಪೇಸ್. ಇದರಲ್ಲಿ ಒಂದು ಹಾಫ್ ಫೇಸ್ ಹೆಲ್ಮೆಟ್ ಇಕ್ಕೊಂಡ್ರೆ ಇನ್ನೇನು ಇಕ್ಕೊಳಕ್ಕಾಗಲ್ಲ, ನಂಗೆ ಅದು ಇಷ್ಟ ಆಗಿಲ್ಲ. ಆಮೇಲೆ ಸ್ವಲ್ಪ ರೈಡಿಂಗ್ ಕಂಫರ್ಟು ಅಷ್ಟೇ ಗುರು. ಇವಾಗ ಈ ಗಾಡಿದಲ್ಲಿ ಈ ಥರ ಕುತ್ಕೊಂಡ್ರೆ ನೋಡ್ರಿ, ಇದು ಇಷ್ಟೇ ಐತೆ ಗಾಡಿಗೆ, ನಂಗೆ ಅದಷ್ಟೊಂದು ಕಂಫರ್ಟೇಬಲ್ ಅನ್ಸಲ್ಲ. ಓಲಾದಲ್ಲಿ ಕುತ್ಕೊಂಡ್ರೆ ನೋಡ್ರಿ ಯಾವ ಥರ ಕಾಣಿಸುತ್ತೆ. ಓಲಾದಲ್ಲಿ ಕುತ್ಕೊಂಡ್ರೆ ಸಿಕ್ಕಾಪಟ್ಟೆ ಕಂಫರ್ಟ್ ಆಗೈತೆ ಗುರು. ಆ್ಯಂಡ್ ಅದರ್ ಥಿಂಗು ಸಸ್ಪೆನ್ಷನ್ ಕ್ವಾಲಿಟಿ ನೋಡೋದಾದ್ರೆ ಇದೊಂದು ಸ್ವಲ್ಪ ಸಾಫ್ಟ್ ಐತೆ ಸಸ್ಪೆನ್ಷನು, ಅದಕ್ಕೆ ಸಿಕ್ಕಾಪಟ್ಟೆ ಆಡೈತೆ. ಅದು ಆ್ಯಕ್ಟಿವಾ ಡಿಯೋಗೆ ಹೆಂಗೆ ಬರುತ್ತೆ ಸೇಮ್ ಅದೇ ಥರ ಸಸ್ಪೆನ್ಷನ್ಸು, ಅದರಲ್ಲಿ ಏನು ಡಿಫ್ರೆನ್ಸೇ ಕೊಟ್ಟಿಲ್ಲ. ಸಸ್ಪೆನ್ಷನಲ್ಲಿ ಸ್ವಲ್ಪ ಸಾಫ್ಟ್ ಮಾಡ್ಬೋದಾಗಿತ್ತು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ, ಬಟ್ ಅವ್ರು ಮಾಡಿಲ್ಲ. ಈ ಗಾಡಿಲಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಐತೆ ಸಸ್ಪೆನ್ಷನ್ನು. ಬಟ್ ತುಂಬ ಜನಕ್ಕೆ ಓಲಾ ಯೂಸರ್ಸ್ಗೆ ಫ್ರಂಟ್ ಸಸ್ಪೆನ್ಷನ್ನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಐತೆ, ಬಟ್ ಅದು ಎಲ್ಲರಿಗೂ ಇಲ್ಲ. ನೀವೇನಾದರೂ ತಗೊಳೋಗಿದ್ರೆ ಇವಾಗ ಇರೋದು ನಿಮಗೆ ಸೆಕೆಂಡ್ ಜನ್ನಲ್ಲಿ ನಾರ್ಮಲ್ ಇದರಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಅದೇ ಥರ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ರೇಕಿಂಗ್ ವೈಸ್ ನೋಡೋದಾದ್ರೆ ಎರಡರಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಎರಡರಲ್ಲೂ ಒನ್ ಆಫ್ ದಿ ಬೆಸ್ಟ್ ಬ್ರೇಕಿಂಗ್ಸೇ ಕೊಟ್ಟವ್ರೆ. ಬಟ್ ABS ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನ್ಸುತ್ತೆ. ಕಾಸ್ಟ್ ಕಟ್ಟಿಂಗ್ಗೋಸ್ಕರ ಈ ಥರ ಎಲ್ಲ ಮಾಡಿದ್ದಾರೆ, ಬಟ್ ABS ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಗುರು. ಈ ಗಾಡಿ ಟಾಪ್ ಸ್ಪೀಡ್ಸ್ ಬಗ್ಗೆ ಮಾತಾಡೋದಾದ್ರೆ ಇದು ಬಂದ್ಬಿಟ್ಟು 90 ಅಷ್ಟೇ ಗುರು ಹೋಗೋದು ಏತರ್ ಟಾಪ್ ಸ್ಪೀಡು. ಇದು ನೋಡಿದ್ರೆ 115 ಹೋಗುತ್ತೆ. ಬಟ್ ತುಂಬ ವೀಡಿಯೋಸಲ್ಲಿ ನೋಡಿಸಿರೋ ಥರ ಗ್ಲಿಚ್ ಇದೆ. ಅಂದರೆ 3 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸ್ ಇದರಲ್ಲಿ ಏನು ನೋಡಿಸಿದೆ ಅದಕ್ಕಿಂತ ಸ್ವಲ್ಪ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಕೆಳಗಡೆ ಕಮ್ಮಿ ಹೋಗ್ತಾ ಇದೆ ಅಂತ ಅನ್ಕೊಳ್ರಿ. ಬಟ್ ಆದರೆ ಇನಿಷಿಯಲ್ ಮಾತ್ರ ಹೈಪರ್ಗೆ ಹಾಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಮಸ್ತ್ ಐತೆ.
ಇದಕ್ಕೆ ಕಂಪೇರ್ ಕೊಡೋಕೆ ಹೋಗ್ಬಿಡ್ರಿ. ಅವಾಗ ಇದರಲ್ಲಿ ವ್ಯಾಪ್ ಮೋಡಲ್ಲಿ ಏನಿದೆ, ಇದ್ರ ಹೈಪರಲ್ಲಿ ಅದ್ರ ತಿನ್ಕೊಳೋಷ್ಟು ಪವರ್ ಐತೆ. ಪವರ್ ವೈಸ್ ನೋಡೋದಾದ್ರೂ ಇದೇ ಬೆಸ್ಟು, ರೇಂಜ್ ವೈಸ್ ನೋಡೋದಾದ್ರೂ ಇದೇ ಬೆಸ್ಟು, ಆ್ಯಂಡ್ ಕಂಫರ್ಟ್ ವೈಸ್ ನೋಡೋದಾದ್ರೂ ಇದೇ ಬೆಸ್ಟು. ಮತ್ತೆ ಇದನ್ನೇನು ಗುರು ಕಂಪೇರ್ ಕೊಡ್ತಾ ಇದ್ದೀರಾ ಅಂತ ಕೇಳೋದಾದ್ರೆ, ಒಂದು ಪ್ರೈಸಿಂಗು ಇದು ಎಕ್ಸ್ಪೆನ್ಸಿವ್, ಆ್ಯಂಡ್ ಇದು ಬಂದ್ಬಿಟ್ಟು ಕಾಂಪಿಟೇಷನ್ನು. ಅಂದರೆ ಇವೆಲ್ಲ ಬರೋಕ್ಕಿಂತ ಮುಂಚೆ ಮಾರ್ಕೆಟಲ್ಲಿ ಜಾಸ್ತಿ ರೋಲ್ ಮಾಡಿರೋ ಗಾಡಿನೇ ಇದು. ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಲೀಡ್ ಮಾಡಿರೋ ಗಾಡಿನೇ ಇದು ಗುರು. ಅದಕ್ಕೂ ಇವಾಗ ನಿಮಗೂ ಒಂದು ಡೌಟ್ಸ್ ಇರುತ್ತೆ, ಬ್ರೋ ಇದು ಟಾಪ್ ಸ್ಪೀಡು ಇದೇ ಜಾಸ್ತಿ ಐತೆ, ರೇಂಜು ಇದೇ ಜಾಸ್ತಿ ಐತೆ, ಇದ್ರಲ್ಲಿ ರೇಂಜು ಕಮ್ಮಿ ಪ್ರೈಸು ಜಾಸ್ತಿ, ಮತ್ತು ನಾವು ಯಾವ ಗಾಡಿ ತೊಗೊಂಡ್ರೆ ಬೆಸ್ಟು ಅಂತ ನನ್ನನ್ನು ಕೇಳೋದಾದರೆ ನಾನು ಹೇಳ್ತೀನಿ, ಫಸ್ಟಿಂಗ್ ಬಂದ್ಬಿಟ್ಟು ಒಂದೆರಡು ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ರಿ. ನಿಮ್ದೇನಾದರೂ ಯೂಸೇಜ್ ಕಮ್ಮಿ ಇದ್ಬಿಟ್ಟು ನಾನು ಗಾಡಿ ಲಾಂಗ್ ಟರ್ಮ್ ಮಾಡ್ಕೊತೀನಿ ಅನ್ನೋದಾದರೆ ಏತರ್ಗೆ ಹೋಗಿ. ಬಿಕಾಸ್ ಏತರ್ದು ಬಂದ್ಬಿಟ್ಟು ಸರ್ವಿಸು ತುಂಬ ಚೆನ್ನಾಗೈತೆ. ರೆಸ್ಪಾನ್ಸ್ ಅಂತೂ ಕೇಳೋಕೆ ಹೋಗ್ಬಿಡ್ರಿ, ಅಲ್ಟಿಮೇಟ್ ರೆಸ್ಪಾನ್ಸು. ಬಟ್ ಎಲ್ಲದಕ್ಕೂ ಪೇ ಮಾಡಲೇಬೇಕು. ಬಜೆಟ್ ನನಗೆ ಪ್ರಾಬ್ಲಮ್ ಇಲ್ಲ ಬ್ರೋ, ಆ ಥರ ಎಲ್ಲ ನೋಡೋದಾದರೆ ಇದಕ್ಕೆ ಹೋಗ್ರಿ. ಆ್ಯಂಡ್ ಅದರ್ ಥಿಂಗು ನಿಮ್ಮ ಯೂಸೇಜು ಒಂದು 70 ಕಿಲೋಮೀಟರ್ಸ್ 80 ಕಿಲೋಮೀಟರ್ಸ್ಗಿಂತ ಕೆಳಗಡೆ ಇದ್ದರೆ ತೊಗೊಳ್ರಿ. ಅಂದರೆ ಪರ್ ಡೇ ಒಂದು 70 ಕಿಲೋಮೀಟರ್ಸ್ಗಿಂತ ಕೆಳಗಡೆ ಇದ್ದರೆ ಮಾತ್ರ ಈ ಗಾಡಿನ ನೀವು ತೊಗೊಳ್ರಿ. ಆ್ಯಂಡ್ ಅದರ್ ಥಿಂಗು ನೀವೇನಾದರೂ ಸ್ವಿಗ್ಗಿ ಝೊಮ್ಯಾಟೊ ಆ ಥರ ಜಾಸ್ತಿ ಯೂಸ್ ಮಾಡೋರು, ಲೈಕ್ ನೀವು ಸ್ವಿಗ್ಗಿ ಝೊಮ್ಯಾಟೋನೇ ಅಂತಲ್ಲ, ನಾರ್ಮಲಿ ನೀವೇನಾದರೂ 120 130 ಕಿಲೋಮೀಟರ್ಸ್ ಮೇಲೆ ಓಡಾಡ್ಸೋರಾದ್ರೆ ನೀವು ಈ ಗಾಡಿಗೆ ಹೋಗ್ರಿ. ಬಿಕಾಸ್ ಈ ಗಾಡಿ ಬಂದ್ಬಿಟ್ಟು ರೇಂಜು ಜಾಸ್ತಿ ಐತೆ, ಪ್ರೈಸು ಕಮ್ಮಿ ಐತೆ, ಆ್ಯಂಡ್ ಇದ್ರದ್ದು ಚಾರ್ಜಿಂಗ್ ಹೈಪರ್ ಚಾರ್ಜಿಂಗ್ ಅದು ಇದೆಲ್ಲ ಇವಾಗ ಪ್ರೆಸೆಂಟ್ಗೆ ಫ್ರೀ ಇದೆ. ಆಲ್ಮೋಸ್ಟ್ ಅಲ್ಲಿ ನೀವು ಗಾಡಿ ತೊಗೊಂಡ್ರು 1 ವರ್ಷ ನಿಮ್ಗೆ ಫ್ರೀನೇ ಕೊಡ್ತಾರೆ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಬಂದ್ಬಿಟ್ಟು ನೀವು ಎಲ್ಲೇ ಚಾರ್ಜಿಂಗ್ ಹಾಕ್ರಿ 80 ರುಪೀಸ್ ಕಟ್ಟಾಗುತ್ತೆ ಗುರು. ಅಂದರೆ 80% ಆಗೋಕ್ಕೆ 80 ರುಪೀಸ್ ಕಟ್ಟಾಗುತ್ತೆ. ಅದೊಂದು ಇಷ್ಟ ಆಗಿಲ್ಲ ನನಗೆ. ಆ್ಯಂಡ್ ಅದರ್ ಥಿಂಗು ಎವ್ರಿ 5000 ಕಿಲೋಮೀಟರ್ಸ್ ಇದಕ್ಕೆ ಸರ್ವಿಸ್ ಕೊಡಬೇಕು. ಸರ್ವಿಸಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ಕೇಳಿರೋ ಥರ ಸರ್ವಿಸಲ್ಲಿ ಬ್ರೇಕ್ ಪ್ಯಾಡ್ಸು ಅದೆಲ್ಲ ಚೆಕ್ ಮಾಡ್ತಾರೆ, ಬ್ಯಾಟ್ರಿ ಹೆಲ್ತ್ನ ಚೆಕ್ ಮಾಡ್ತಾರೆ ಅಷ್ಟೇ ಗುರು. ಇನ್ನೇನು ಅದರ್ ಥಿಂಗ್ಸ್ ಏನು ಆ ಥರ ಚೇಂಜ್ ಮಾಡೋದೇನಿಲ್ಲ. ಇಫ್ ಇನ್ ಕೇಸ್ ಪಾರ್ಟ್ಸ್ ಏನಾದರೂ ಹೋಗಿದ್ರೆ ರಿಪ್ಲೇಸ್ ಮಾಡಿಕೊಡ್ತಾರೆ. ಈ ಗಾಡೀಲಿ ಈ ಗಾಡಿ ಆಲ್ಮೋಸ್ಟ್ ಅಲ್ಲಿ 20,000 ಕಿಲೋಮೀಟರ್ ಹೊಡೆಯುತ್ತೆ. 20,000ದಲ್ಲಿ ಬಂದಿರೋ ಪ್ರಾಬ್ಲಮ್ಸ್ ಎರಡು ಟೈಮ್ ಏನೋ ಬ್ರೇಕ್ ಪ್ಯಾಡ್ಸ್ ಅಷ್ಟೇ ಗುರು. ಒನ್ ಟೈಮು ಫ್ರೀ ಆಫ್ ಕಾಸ್ಟ್ ಹಾಕೊಟ್ರು. ಏನಕ್ಕೆ ಅಂತಂದರೆ ಅವಾಗ 5000 ಕಿಲೋಮೀಟರ್ಸ್ಗಿಂತ ಕೆಳಗಡೆ ಹೋಗಿತ್ತು. ಆ 5000 ಕಿಲೋಮೀಟರ್ಸ್ ಓಡೋಕ್ಕಿಂತ ಮುಂಚೆ ಬ್ರೇಕ್ ಪ್ಯಾಡ್ ಹೋದ್ರೆ ಫ್ರೀ ಆಫ್ ಕಾಸ್ಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. ಓಲಾದವ್ರದ್ದು ಅದೊಂದು ಗುಡ್ ಥಿಂಗ್ ಅಂತ ಅನಿಸ್ತು. ಬಟ್ ಅದು ತುಂಬ ಜನ ಗೊತ್ತಿಲ್ಲ. ನಿಮ್ಮ ಹತ್ರನೋ ಗಾಡಿ ಇದ್ದು ಇಲ್ಲ ನೀವೇನಾದರೂ ತೊಗೊಂಡಾಗ 5000 ಕಿಲೋಮೀಟರ್ಸ್ಗಿಂತ ಕೆಳಗಡೆ ಬ್ರೇಕ್ ಪ್ಯಾಡ್ಸ್ ಏನಾದರೂ ಹೋದ್ರೆ ನೀವು ಶೋರೂಮಲ್ಲಿ ಹೋಗ್ಬಿಟ್ಟು ಕೇಳ್ರಿ, ನನ್ನ 5000 ಇನ್ನೂ ಓಡಿಲ್ಲ, ಅದೆಲ್ಲ ರಿಪ್ಲೇಸ್ ಮಾಡ್ಕೊಡ್ಬೇಕು ಅಂತ. ಅವಾಗ ಅವರು ಪಕ್ಕ ಮಾಡ್ಕೊಡ್ತಾರೆ. ಬಟ್ ತುಂಬ ಜನ ಕೇಳಲ್ಲ, ಅದಕ್ಕೋಸ್ಕರ ಇದು ಮಾಡ್ತಾರೆ. ನೋಡ್ರಿ 20,000 ಕಿಲೋಮೀಟರ್ ಹೋಗೈತೆ. 20,000 ಕಿಲೋಮೀಟರ್ 22,000ಕ್ಕೆ ಟೈರ್ ಹೋಗೈತೆ ಗುರು. ಇದ್ರಲ್ಲಿ ಬಂದ್ಬಿಟ್ಟು ರೇಡಿಯಲ್ ಟೈರ್ಸ್ ಕೊಡ್ತಾರೆ. ಫ್ರಂಟ್ ಅಂಡ್ ಬ್ಯಾಕಲ್ಲಿ ಸೇಮ್ ಟೈರ್ಸ್ ಐತೆ, ಆರಾಮಾಗಿ ಸ್ವ್ಯಾಪ್ ಮಾಡ್ಕೊಬೋದು. ಬಟ್ ಆದರೆ ಟೈರ್ ಹೋಗಿರೋದಾಗ ಚೇಂಜ್ ಮಾಡಿಸೋದು ಬೆಟರ್. ಯಾಕಂದರೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಎಸ್ಪೆಷಲಿ ರೈನಿಂಗ್ ಟೈಮು ಇಲ್ಲ ವೆಟ್ ಕಂಡೀಷನ್ಸಲ್ಲಿ ಟೈರು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಇಲ್ಲ ಅಂತಂದರೆ ಇವಾಗ ಈಗಲೇ ಅಷ್ಟೇ ಹೈಪರ್ ಮೋಡ್ಗೆ ಹಾಕೊಂಡು ಸುಮ್ಮನೆ ಆಕ್ಸಿಲೇಟರ್ ಕೊಟ್ಟರೆ ಫುಲ್ಲು ಉಜ್ಕೊಂಡು ಹೋಗುತ್ತೆ ಗಾಡಿ. ಬ್ರೇಕ್ ಹಿಡಿದಾಗ ಅಷ್ಟೇ ಜಾರ್ಕೊಂಡು ಹೋಗ್ತಾ ಇರುತ್ತೆ. ಇದರಲ್ಲಿ ಇದೊಂದೆಲ್ಲ ನೋಡ್ಕೊತಾ ಇರಬೇಕು. ಇದು ನಾರ್ಮಲ್ ಗಾಡಿ ಥರ ನಾವು ಹೇಳ್ದಂಗೆ ಇರಲ್ಲ, ಇದಕ್ಕೆ ಬೇಕಾದಂಗೆ ನಾವಿರಬೇಕು. ಅದೊಂದು ಇಷ್ಟ ಆಗಲ್ಲ ಈ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ. ಈ ಗಾಡಿ ಟೈರ್ ಕಾಸ್ಟ್ ಬಂದ್ಬಿಟ್ಟು ಐ ಥಿಂಕ್ 2000 ರುಪೀಸ್ ಸಮಥಿಂಗ್ ಐತೆ ಗುರು. 2200 ಏನೋ ಐತೆ. ಇದು ಅಷ್ಟೊಂದು ಎಕ್ಸ್ಪೆನ್ಸಿವ್ ಅನ್ಸಲ್ಲ. ಕಂಪ್ಯಾರಿಟಿವ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇದು ಬೆಟರು. ಇದು ಟೈರ್ ಕಾಸ್ಟು ನೋಡ್ರಿ ಕಮ್ಮಿನೇ ಹೇಳ್ಬೇಕಂತಂದರೆ. ಬ್ರೇಕ್ ಪ್ಯಾಡ್ಸ್ ಕಾಸ್ಟು ಕಮ್ಮಿನೇ. ಎರಡೂ ಸೇರಿ ಒಂದು 700 ರುಪೀಸ್ ಏನಾಗುತ್ತೆ ಬ್ರೇಕ್ ಪ್ಯಾಡ್ಸು. ಅದ್ರಲ್ಲಿ ಒಂದು ಬ್ರೇಕ್ ಪ್ಯಾಡೇ 700 ರುಪೀಸ್ ಆಗುತ್ತೆ ನೋಡ್ರಿ. ಇವಾಗ ಕಂಪ್ಯಾರಿಟಿವ್ಲಿ ನೋಡೋದಾದ್ರೆ ಕಾಸ್ಟ್ ವೈಸು ಅಷ್ಟೇ. ಗಾಡಿ ತೊಗೊಳೋದು ಒಂದೇ ಅಲ್ಲ ಇಂಪಾರ್ಟೆಂಟು, ತೊಗೊಂಡ್ಮೇಲೆ ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಎಲೆಕ್ಟ್ರಿಕ್ ಗಾಡಿಗಳನ್ನ ಏನು ಮೇಂಟೆನೆನ್ಸ್ ಇಲ್ಲ ಬರೋ, ತೊಗೊಂಡ್ಮೇಲೆಲ್ಲ ಸೇವ್ ಮಾಡ್ತೀನಿ ಅಂತ ಅನ್ಕೊಂಡು ನಾನು ಈ ಶೋರೂಮ್ ಹೋದಾಗ ಏತರವರು ಅವ್ರು ಹೇಳಿದ ಮಾತನ್ನ ಕೇಳ್ಬಿಟ್ಟು ಈ ಗಾಡಿಗೇನೋ ಸರ್ವಿಸೇ ಇಲ್ಲ ಏನೂ ಇಲ್ಲ ಅಂದ್ಕೊಂಡೆ. ಆಮೇಲೆ ಅರ್ಥ ಆಯ್ತು ಗುರು, ಏನು ಗುರು ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂದರೆ ಈ ಗಾಡಿ ಪಾರ್ಟ್ಸ್ ರೇಟ್ಗಳು ಕೇಳ್ಬಿಟ್ಟು ಬೇಜಾರಾಗ್ಬಿಡ್ಬೇಕು. ಬ್ರೇಕ್ ಪ್ಯಾಡ್ಸ್ ಯಾರಿಗೂ ಕೊಡ್ತಾರೆ 700 ರುಪೀಸು ಒಂದು ಸೆಟ್ಗೆ. ನಾನು R15 ಅಷ್ಟು ಆಗ್ತಿರ್ಲಿಲ್ಲ ಬ್ರೇಕ್ ಪ್ಯಾಡ್ಸ್ ಕಾಸ್ಟು. ಆ್ಯಂಡ್ ಇನ್ನೇನಾದರೂ ಪ್ರಾಬ್ಲಮ್ಸ್ ಇದ್ರಲ್ಲಿ ಬರೋ ಥರ ಇದ್ದರೆ ಬೆಲ್ಟದು ಗುರು ನಾಯ್ಸ್ ಗುಯ್ ಅಂತ ಆಗ್ತೈತೆ. ಆಕ್ಸಿಲೇಟರ್ ಕೊಟ್ಟರೆ ಒಂಥರ ರಾಕೆಟ್ ಲಾಂಚ್ ಆದಾಗ ಬರುತ್ತಲ್ಲ ಸೌಂಡ್, ಆ ಥರ ಬರುತ್ತೆ. ಅದು ಇಷ್ಟ ಆಗಲ್ಲ. ಫಸ್ಟ್ ಜನಲ್ಲಿ ಓಲಾದಲ್ಲಿ ಆ ಪ್ರಾಬ್ಲಮ್ ಒಂಚೂರು ಇಲ್ಲ. ಸೆಕೆಂಡ್ ಜನಲ್ಲಾದರೂ ಒಂದು ಸ್ವಲ್ಪ ಲೈಟ್ ಆಗೈತೆ. ಬಿಕಾಸ್ ಬೆಲ್ಟ್ ಬಂದ್ಬಿಟ್ಟು ಓಪನ್ ಕೊಟ್ಟವ್ರೆ, ಅದಕ್ಕೋಸ್ಕರ ಸೌಂಡ್ ಬರುತ್ತೆ ಅಷ್ಟೇ ಗುರು. ಮೇಜರ್ ಡಿಫ್ರೆನ್ಸ್. ಆ್ಯಂಡ್ ಗೈಸ್ ಲುಕ್ ವೈಸ್ ನೋಡೋದಾದ್ರೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನೀವು ಹೇಳ್ರಿ. ಆ್ಯಂಡ್ ಇದೊಂಥರ ಈ ಗಾಡಿ ಲುಕ್ಸ್ ಬಂದ್ಬಿಟ್ಟು ತುಂಬ ಫ್ಯೂಚರಿಸ್ಟಿಕ್ ಡಿಸೈನ್ ಆಗೈತೆ. ಇದು ಬಂದ್ಬಿಟ್ಟು ಒಂಥರ ಕ್ಲಾಸಿಕ್ ಲುಕ್ಕು. ನೀವೆಲ್ಲ ನೋಡಿರ್ಬೋದು ವೆಸ್ಪಾ ಗಾಡಿಗಳು ಆ ಥರ ಒಂದು ಸಿಂಗಲ್ ಸೈಡ್ ಫಿಂಗಮ್ ಬರುತ್ತಲ್ಲ, ಆ ಥರ ಇದೆ. ತುಂಬ ಜನ ಕ್ಲಾಸಿಕ್ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಫ್ಯೂಚರಿಸ್ಟಿಕ್ ಡಿಸೈನ್ ಇಷ್ಟ ಆಗುತ್ತೆ. ಈ ಥರನ ಇಷ್ಟಪಡೋರು ಗೊತ್ತಿರುತ್ತೆ ಏನಕ್ಕೆ ತೊಗೊತಾರೆ ಅಂತ. ಇದೊಂಥರ ಈ ಹೆಡ್ಲೈಟ್ಸು ಒಂಥರ ಟ್ರಾನ್ಸ್ಫಾರ್ಮರ್ ಥರ ಐತೆ ಅಂತ ತೊಗೊತಾರೆ. ತೊಗೊಂಡವರೆಲ್ಲ ಅದನ್ನೇ ಗುರು ಹೇಳೋದು, ನಂಗೆ ಹೆಡ್ಲೈಟ್ಸ್ ಲುಕ್ಸ್ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಒಂಥರ
ಶಾರ್ಪ್ ಡಿಸೈನ್ ಐತೆ, ಏರ್ ಡೈನಾಮಿಕ್ಸ್ ಅದು ಇದು ಅಂತ. ನನ್ನನ್ನು ಕೇಳೋದಾದ್ರೆ ನನಗೆ ಓಲಾನೇ ಬೆಸ್ಟ್ ಅಂತ ಅನ್ಸುತ್ತೆ. ಬಿಕಾಸ್ ನಾನು ಯೂಸ್ ಮಾಡೋ ಥರ ಓಲಾ ಒನ್ ಆಫ್ ದಿ ಬೆಸ್ಟು ಫಾರ್ ಮೀ. ನಾಟ್ ಫಾರ್ ಮೀ, ಜಾಸ್ತಿ ಯೂಸ್ ಮಾಡೋರಿಗೆ ಇದೇ ಬೆಸ್ಟು. ಬಿಕಾಸ್ ಎಲೆಕ್ಟ್ರಿಕ್ ಗಾಡಿ ತೊಗೊಳೋದೇ ದುಡ್ಡು ಸೇವ್ ಮಾಡೋರು, ಇನ್ನೇನಕ್ಕೆ. ಆ್ಯಂಡ್ ನಿಮ್ಗೆ ಯಾವ ಗಾಡಿ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ. ಆ್ಯಂಡ್ ಇದರ ರಿಲೇಟೆಡು ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ನಾನೇನಾದರೂ ಪಾಯಿಂಟ್ಸ್ ಬಿಟ್ಟಿದ್ರೆ ಫೀಲ್ ಫ್ರೀ ಟು ಕಮೆಂಟ್ ಡೌನ್ ಬಿಲೋ, ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೀವೇನಾದರೂ ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ನಿಮ್ಗೆ ಅಪ್ಕಮಿಂಗ್ ವ್ಲಾಗ್ಸ್ ಸಿಗ್ತೀನಿ. ಟಿಲ್ ದಟ್ ಮೀಡಿಯಾ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್.